ಹಾಯ್ ಹಲೋ ಸ್ನೇಹಿತರೆ, ಗ್ರಾಮ ಲೆಕ್ಕ ಅಧಿಕಾರಿ ನೇಮಕಾತಿ 2024 ಆ ವಿಡಿಯೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೊಸ ಅಧಿಸೂಚನೆ ಕೂಡ ಪ್ರಕಟಗೊಂಡಿದೆ. KA ರಿಕ್ರೂಟ್ಮೆಂಟ್ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರ ವತಿಯಿಂದ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ನೇಮಕಾತಿ ಅಧಿಸೂಚನೆಗೊಂಡಿದೆ. ಒಟ್ಟು ಹುದ್ದೆಗಳು 1,000 ಇರುತ್ತೆ. ಇದರ ವೇತನ ಶ್ರೇಣಿ ಅಂದರೆ 21,400ರಿಂದ 42,000ವರೆಗೂ ಇರುತ್ತೆ. ಇದಕ್ಕೆ ಏನಿದೆ ವಿದ್ಯಾರ್ಹತೆ ಅಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಸೆಕೆಂಡ್ PUC ಯಾರು ಮಾಡಿಲ್ಲೋ ITI ಡಿಪ್ಲೊಮೊ ಮಾಡಿದವರು ಕೂಡ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವುದೇ ರೀತಿ ಏನು ತೊಂದರೆ ಇಲ್ಲ. ಇದರಲ್ಲಿ ಇನ್ನೂ ಹಲವಾರು ರೀತಿಯ ಯೋಜನೆಗಳು ಅಥವಾ ಬೇರೆ ಅದನ್ನು ನೋಡ್ತಾ ಹೋಗೋಣ. ಏನೇನಿದೆ ಏನಿಲ್ಲ ಅಂತ ವಿಡಿಯೋನ ಸ್ಕಿಪ್ ನೋಡ್ತಾ ಹೋಗಿ. ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗಲ್ಲ. ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿ. ಕರೆಕ್ಟಾಗಿ ಜೂಮ್ ಮಾಡಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ 1,000 ಹುದ್ದೆಗಳ ಅಧಿಸೂಚನೆಯನ್ನು ಪ್ರಕಟಗೊಂಡಿದೆ. ಸೆಕೆಂಡ್ PUC ಪೂರ್ಣ ಆಗಿರಬೇಕು. ಅದು CBSE ಆಗಿರಲಿ, ಒಳ್ಳೆ ಸೆಕೆಂಡ್ PUCಗೆ ಸಮಾನವಾಗಿ ಅಂದರೆ ITI ಕೂಡ ಆಗಿರಬಹುದು. ನೋಡಿ, ಇದ್ರ ಏನು ಪಿಂಚಣಿ ಸೌಲಭ್ಯ ಇದೆಯಲ್ಲ, NPS ಮುಖಾಂತರ NPS ರಹಿತವಾಗಿ ಇದ್ರ ಪಿಂಚಣಿ ಸೌಲಭ್ಯವನ್ನು ನೀವು ತೊಗೋಬಹುದು. ವಯಸ್ಸಿನ ಮಿತಿ ನೋಡೋಕೆ ಬಂದರೆ 18ರಿಂದ 18 ವಯಸ್ಸಾಗಿರಬೇಕು. ಅವ್ರು ಮಾತ್ರ ಅರ್ಜಿ ಸಲ್ಲಿಕೆಯನ್ನು ತೊಗೋಬೋದು. OBC ಅವರಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಅದರ ಒಳಗಿರಬೇಕು. 2A 2B 3A 3B ಅವರಿಗೆ 38 ವರ್ಷಗಳ ಒಳಗಿರಬೇಕು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಫಸ್ಟ್ ಅಭ್ಯರ್ಥಿಗಳಿಗೆ 40 ವರ್ಷದ ಒಳಗೆ ಇರಬೇಕು. 18ರ ಮೇಲೆ ಈ ವಯಸ್ಸಿನ ಒಳಗಡೆ ಇರಬೇಕು. ಅದನ್ನು ನೋಡ್ತಾ ಹೋಗಿ. ಮತ್ತು ಏನಿದೆಯಪ್ಪ ಇದರಲ್ಲಿ ಅಂದರೆ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಹಾಕೋ ದಿನಾಂಕ 4/3/2024 ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋದು. ಆಫ್ಲೈನ್ ಥರ ಯಾವುದೇ ರೀತಿ ಇಲ್ಲ. ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಿದೆ ಅಂದರೆ 3/4/2024 ರಾತ್ರಿ 11:59 ಇದೆ. ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋದು 6/4/2024 ಅಂದರೆ ಇನ್ನೂ 3 ದಿನ ಎಕ್ಸ್ಟ್ರಾ ಅರ್ಜಿ ಶುಲ್ಕ ನೀವು ಪಾವತಿ ಮಾಡಬಹುದು. ಅವತ್ತೇ ಏನು ಕೊನೆಯ ದಿನ ಅಂತ ಇರೋದಿಲ್ಲ. ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಹಾಕೋದು, ಆಫ್ಲೈನ್ ಇಲ್ಲ. ಆನ್ಲೈನಲ್ಲೇ ಅರ್ಜಿ ಹಾಕೋದು. ಎಷ್ಟಿದೆ ಪರೀಕ್ಷಾ ಶುಲ್ಕ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಆಮೇಲೆ 2A 2B 3A 3B ಅವರಿಗೆ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಫಸ್ಟ್ ಮಾಜಿ ಸೈನಿಕರು ವಿಕಲಚೇತನರಿಗೆ ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ 500 ರೂಪಾಯಿ ಇದೆ ಚಲನ್. ಪರೀಕ್ಷೆ ಏನು ಪಾವತಿಯನ್ನು ನೀವು ಪಾವತಿ ಶುಲ್ಕವನ್ನು ಏನು ಮಾಡಿರ್ತಾರಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಿರಿಸಲಾಗುವುದಿಲ್ಲ ಅಂತ ಮೊದಲೇ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಯಾವುದೇ ರೀತಿ ಇದು ಪರೀಕ್ಷೆ ಪಾವತಿಯನ್ನು ನೋಡಲ್ಲ. ಇನ್ನು ಪರೀಕ್ಷೆ ಯಾವ ರೀತಿ, ಇದು ಬಹಳ ಮುಖ್ಯ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹೇಗಿದೆ ಅಂತಂದರೆ ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಎಲ್ಲರೂ ಗಮನ ಹರಿಸಿ ಕೇಳಿ. ಯಾಕಂದರೆ ತುಂಬ ಇದೇ ಮೊದಲನೇ ಬಾರಿಗೆ ಪರೀಕ್ಷೆ ನಡೀತಾ ಇರೋದು. ಲಿಖಿತ ಪರೀಕ್ಷೆ ಯಾವ ರೀತಿ ತೊಗೊತಾರೆ, ಯಾವ್ಯಾವ ರೀತಿ ಇಲ್ಲ ಅಂತ ನೋಡ್ತಾ ಹೋಗಿ. ಇದು ಆಫ್ಲೈನ್ ಇರುತ್ತೆ ಎಕ್ಸಾಮ್. ಅಂದರೆ OMR ಸೀಟ್ನಲ್ಲಿ ನಿಮ್ಮ ಉತ್ತರಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ಬರೆಯಬಹುದು. ಇದೇ ಮೊದಲ ಬಾರಿಗೆ ಲಿಖಿತ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಳಲು ಗ್ರಾಮ ಆಡಳಿತಾಧಿಕಾರಿನ ತೆಗೆದುಕೊಂಡಿದೆ. ನೋಡಿ, ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ 150 ಪ್ರಶ್ನೆಗಳಿರ್ತವೆ. ಅದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು. 50 ಅಂಕಗಳನ್ನು ತೆಗೆದುಕೊಂಡರೆ ಮಾತ್ರ ಮುಂದೆ ನೀವು ಏನು ಪ್ರಶ್ನೆ ಪತ್ರಿಕೆ 1 ಪ್ರಶ್ನೆ ಪತ್ರಿಕೆ 2 ಆ ಪರೀಕ್ಷೆ ಬರೆಯಲು ಅರ್ಹವಾಗಿರ್ತೀರಿ. ಇದನ್ನು ಯಾವುದೇ ರೀತಿ ಮೆರಿಟ್ ಲಿಸ್ಟಿಗೆ ಹಚ್ಚೋದಿಲ್ಲ. ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ರೀತಿ ಹಚ್ಚೋದಿಲ್ಲ. ನೋಡಿ, ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಡ್ಡಾಯ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳಿಗೆ ಆಯ್ಕೆಗೆ ಪರಿಗಣಿಸೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆ 1 ಇದನ್ನು ಬಿಟ್ಟರೆ ಪ್ರಶ್ನೆ ಪತ್ರಿಕೆ 1 ಇದರಲ್ಲಿ 100 ಅಂಕಗಳಿಗೆ 2 ಗಂಟೆಯನ್ನು ಕೊಟ್ಟಿದ್ದಾರೆ ಅವರು. ಅಂದರೆ 100 ಪ್ರಶ್ನೆಗಳಿರ್ತವೆ, 2 ಗಂಟೆ ಇರುತ್ತೆ. ಅದಕ್ಕೆ ನೀವು ಉತ್ತರ ಬರೀಬೋದು. ಅದರಲ್ಲಿ ಏನಿದೆ ಅಂದರೆ ಪ್ರಚಲಿತ ಘಟನೆ, ಸಾಮಾನ್ಯ ಜ್ಞಾನ, ದೈನಂದಿನ ಗ್ರಹಣೀಯ ವಿಚಾರಗಳು, ಭಾರತ ಸಂವಿಧಾನ, ಆಮೇಲೆ ಆಡಳಿತ ಅಧಿಕಾರಿ, ಭೂಗೋಳಶಾಸ್ತ್ರ, ಭಾರತ ಇತಿಹಾಸ, ಕರ್ನಾಟಕ ಇತಿಹಾಸ, ಗ್ರಾಮ ಪಂಚಾಯತಿ ರಾಜ್ಯ ಸಂಸ್ಥೆಗಳು, ಸಹಕಾರಿ ಸಂಘಗಳು ಒಳಗೊಂಡಿರುವಂತೆ
ಎಲ್ಲನೂ ಸೇರಿ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಮೊದಲನೇ ಪರೀಕ್ಷೆ ಅದು 100 ಅಂಕಗಳಿಗಿರುತ್ತೆ. ಆ ಅವಧಿ 2 ಗಂಟೆ ಇರುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ 2 ಸಾಮಾನ್ಯ ಕನ್ನಡ ಹಾಗೂ ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇವು 3 ಇಟ್ಟುಕೊಂಡು ಮತ್ತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ 100 ಅಂಕಗಳು ಇರ್ತವು. ಅದಕ್ಕೂ ಕೂಡ 2 ಗಂಟೆ ಅವಧಿಯನ್ನು ಕೊಟ್ಟಿದ್ದಾರೆ. ಮುಂದೆ ಏನಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಏನು 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ, ಅದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಇದೇ ಮೊದಲನೇ ಬಾರಿಗೆ ಪರೀಕ್ಷೆನ ನಡೆಸೋಕ್ಕೆ KE ರಿಕ್ರೂಟ್ಮೆಂಟ್ ಅವರು ನಡೆಸಿದ್ದಾರೆ. ಸರ್ಕಾರ ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟು ವಿಲೇಜ್ ಅಕೌಂಟೆಂಟ್ಗೆ ಆಲ್ರೆಡಿ ಅಧಿಸೂಚನೆ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನಿಮಗೆ ಯಾವಾಗ ಪ್ರಾರಂಭ ಅಂತ ಆಲ್ರೆಡಿ ತಿಳಿಸಿದ್ದೀನಿ ನಾನು. ನೀವು ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಹೇಳ್ತೀನಿ ಕೇಳಿ. ಇದಕ್ಕೆ ಏನು ಅಭ್ಯರ್ಥಿಗಳು ಒಟ್ಟು 200 ಅಂಕಗಳಿರ್ತವೆ. 2 ಪ್ರಶ್ನೆ ಪತ್ರಿಕೆ ಸೇರಿಸಿದರೆ 200 ಅಂಕಗಳು. ಅದು ಕನಿಷ್ಠ 35% ಅಂದರೆ 70 ಅಂಕಗಳನ್ನು ಗಳಿಸೋದು ಕಡ್ಡಾಯ. 2 ಪ್ರಶ್ನೆ ಪತ್ರಿಕೆಯಲ್ಲಿ 70 ಅಂಕಗಳನ್ನು ಗಳಿಸುವುದು ಇದು ಕಡ್ಡಾಯವಾಗಿರುತ್ತೆ. ಇನ್ನು ಇದಕ್ಕೆ ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇದೆಯೋ ಇಲ್ಲೋ? ಇದೆ. ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ, ನೆಗೆಟಿವ್ ಮಾರ್ಕ್ಸ್ ಇದೆ. 4 ತಪ್ಪು ಉತ್ತರಗಳನ್ನು ನೀಡಿದರೆ ಸರಿಯಾಗಿರೋ 1 ಉತ್ತರವನ್ನು ಕಡಿತಗೊಳಿಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಷರತ್ತುಗಳು ಏನಿದೆ ಕರ್ನಾಟಕ ಸರ್ಕಾರದ್ದು ಇದಕ್ಕೆ ವಿಲೇಜ್ ಅಕೌಂಟೆಂಟ್ಗೆ ಅಂದರೆ PUC ಪಾಸ್ ಆಗಿರಬೇಕು, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಆಧಾರ್ ಕಾರ್ಡು, ಇಮೇಲ್ ID, ಫೋನ್ ನಂಬರ್, ಫೋಟೋ, ಸಿಗ್ನೇಚರ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಚಾಲ್ತಿಯಲ್ಲಿರಬೇಕು ಅಂತ ಕೊಟ್ಟಿದ್ದಾರೆ. ನೀವು ಎಲ್ಲೋ ಒಂದು ಹಳೆಯದನ್ನು ಹಾಕಿದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು. ರಿಜೆಕ್ಟ್ ಆದರೂ ಕೂಡ